ಕಾಯ ಕರ್ಣ ಕಾರ್ಯಗಳ ಭೂತ ಕಾರಣ ಪಂಚಕವು ನಡೆದು ನಿಯತೆಗಳಿದು ಕಾಯ ಕರ್ಣ ಇವು ಶರೀರ ಅಂತಃಕರಣಗಳು ಇಂದ್ರಿಯಗಳನ್ನ ಎಲ್ಲ ಕೈ ಬಿಟ್ಟು ನಿಯತಿಗಳಿದು ಕೈ ಬಿಟ್ಟು ಉಳ್ಕೊಂಡ ನೀನು ಬಹುಮಾಲೆ ಇವನ್ನ ಹಿಡ್ಕೊಂಡ್ ಕುಂತಿ ನಾ ಸೀಮಿತ ಆಗಿ ಒದ್ದಾಡಕತ್ತಿ ಬಹುಮಾಲೆಗೊಳಗಾಗಿ ಏನಂತ ಹೇಳಾಕತ್ತಿ ಇನ್ನೊಬ್ಬರನ್ನ ಬಿಡಿಸ್ಬಾರ್ದು ಅಂತ ಕರೆಯಾಕತ್ತಿ ನೀನ ತೆಕ್ಕ ಹಿಡ್ಕೊಂಡು ಇವನ್ನ ಕಾಯ ಕರ್ಣಗಳನ್ನ ನೀನ ನಾನು ಅಂತ ಹಿಡ್ಕೊಂಡಿ ನೀನ ಗಿಡಕ್ ತೆಕ್ಕ ಬಿಡ್ಕೊಂಡು ಇನ್ನೊಬ್ಬರನ್ನ ಬಿಡಿಸ್ಬಾರ್ದು ಅಂತ ಕರೆಯಾಕತ್ತಿ ಇನ್ನೊಬ್ರು ಯಾರು ಬಿಡಿಸಕ್ ಬರ್ತಾರ ನೀನ ಬಿಡ್ಬೇಕಾಗೈತಿ ಅವನ್ನ ನಿನ್ನ ವಿವರಿಸಿ ನೋಡ್ಕೊಂಡ ನೀನ ಬಿಡಬೇಕಾಗೈತಿ ಇನ್ನೊಬ್ರು ಯಾರು ಬಿಡಿಸುವುದಿಲ್ಲ ನೀನ ಬಿಡು ಕಾಯ ಕರ್ಣ ಕಾರ್ಯಗಳನ್ನ ಇದ್ರ ಕಾರ್ಯಗಳು ನನ್ನ ಸಂಬಂಧ ಇಲ್ಲ ಕಾರಣನು ಇದು ನನಗೆ ಏನು ಇವು ಕರ್ಣಗಳು ನನ್ನ ಸಂಬಂಧ ಇಲ್ಲ ಈ ಕಾಯನು ನನ್ನ ಸಂಬಂಧ ಇಲ್ಲ ಅಂತ ಇವು ನೇತೆಗಳಿ ಕೈ ಬಿಡು ನಾಮ ರೂಪ ಕ್ರಿಯೆಗಳನ್ನ ಕೈ ಬಿಡು ಅಸ್ಥಿವಾದ ಕ್ರಿಯೆಯನ್ನ ನೋಡು ನೀನೇ ಮುಕ್ತದಿ ನೀತಿ ಭೀತಿ ಮೀರ್ ನಿಂದು ನೋಡಲು ಪರಂಜ್ಯೋತಿ ಸ್ವರೂಪ ನೀನಾಗುತ್ತೀನಿ ಅವಾಗ ನೀತಿ ಈ ಕಾಯ ಕರ್ಣ ಕಾರ್ಯಗಳನ್ನ ಹಿಡ್ಕೊಂಡ ನೀತಿ ಭೀತಿ ಅದಾವ ಹೆದರಿಕೆ ಯಾವಾಗ ಐತಿ ಈ ಶರೀರ ಭಾವದಾಗ ಹೆದರಿಕೆ ಐತಿ ಈ ಶರೀರ ಭಾವದಾಗ ಈ ಭೀತಿಯಲ್ಲಿ ಐತಿ ನೀತಿ ಭೀತಿಗಳು ಶರೀರಕ್ಕೆ ಸಂಬಂಧಪಟ್ಟದ್ದು ನಿನ್ನ ಸಂಬಂಧದ್ದು ಅಲ್ಲದ ಶರೀರ ಭಾವದ ಭಯ ಐತಿ ಶರೀರ ಭಾವದ ನೀತಿ ಉಲ್ಲಂಘನೆ ಆಗಲ್ಲಂಗ ನಡ್ಕೋ ಇವನ್ ಮೀರ್ ನಿಂತೆ ಅಂದ್ರ ನೀನು ಬಹುಮಾಲ ಅನ್ನೋದಿಲ್ಲ ಹೌದಲ್ರಿ ಶರೀರ ಭಾವದಾಗ ನೀತಿ ಇದನ್ನ ಹಿಡ್ಕೊಂಡ್ ಕುಂತಿ ನೀನು ಕಾಯ ಕರ್ಣ ಕಾರ್ಯಗಳನ್ನ ಹಿಡ್ಕೊಂಡ್ ಕುಂತಿ ಅವ ನೀತಿ ಭೀತಿ ಐತಿ ಇವ್ ನಾನಲ್ಲ ಅಂತ ಕೈ ಬಿಟ್ಟ ನೀತಿನೂ ಇಲ್ಲ ಭೀತಿನೂ ಇಲ್ಲ ಅವ್ರ ಮೀರ್ ನಿಂತ ನೀನ ನಿಜ ಸ್ವರೂಪ ಅಲ್ಲಿ ಬಹುಮಾಲೆ ಅನ್ನೋದಿಲ್ಲ ಅಲ್ಲಿ ಬಹುಮಾಲೆ ಅನ್ನೋದಿಲ್ಲ ಬಹುಮಾಲೆಗೊಳಗಾಗಿ ನಾನು ಸುಳ್ಳು ಐತಿ ಈ ಕಾಯ ಕರ್ಣ ಕಾರ್ಯಗಳನ್ನ ಹಿಡ್ಕೊಂಡ ಬಹುಮಾಲೆ ಐತಿ ಅಂತ ಅವ ನೀತಿ ಭೀತಿ ಐತಿ ಈ ಶರೀರ ಭಾವ ಬಂದಾಗ ನೀತಿಯಿಂದ ಇರ್ಬೇಕು ಆವ ಶರೀರ ಭಾವ ಬಂದಾಗನ ಭಯ ಐತಿ ನೀತಿ ಭೀತಿಗಳು ಶರೀರಕ್ಕೆ ಸಂಬಂಧಪಟ್ಟದ್ದು ನಿನ್ನ ಸಂಬಂಧಪಟ್ಟದ್ದಲ್ಲ ಶರೀರದ ಹೊಲಸು ಯಾವುದು ಮನಸ್ಸಿನ ಹೊಲಸು ಯಾವುದು ಇದನ್ನು ವಿಚಾರ ಮಾಡ್ಬೇಕಂತ ಹೇಳಿದ್ರು ಶರೀರದ ಹೊಲಸು ಹೋಗಲು ಯಾವ ಉಪಾಯ ಮಾಡಬೇಕು ಅದನ್ನು ಮಾಡಿದರೆ ಶರೀರದ ಹೊಲಸು ಹೋಗುತ್ತದೆ ಮನಸ್ಸಿನ ಹೊಲಸು ಹೋಗಲು ಯಾವ ಉಪಾಯ ಮಾಡಬೇಕು ಅದನ್ನು ಮಾಡಿದರೆ ಮನಸ್ಸಿನ ಹೊಲಸು ಹೋಗುತ್ತದೆ ಅದನ್ನು ಬಿಟ್ಟು ಮನಸ್ಸಿನ ಹೊಲಸನ್ನು ಕಳೆಯಲು 6 ಸಲ ಜಳಕ 3 ಸಲ ಮಡಿ ಆರತಿ ಅಭಿಷೇಕ ಜಪಯಜ್ಞ ಪಟ್ಟ ಹೆಟ್ಟ ತಾತ್ಪರಿ ಹೀಗೆ ಹೊರಗಿನ ಸಾಮಾನುಗಳಲ್ಲಿ ಗದ್ದಲವನ್ನು ಹಾಕಿದರೆ ಮನಸ್ಸಿನ ಹೊಲಸು ಹೋಗುವುದಿಲ್ಲ ಯಾರ್ಯಾರಿಗೆ ಯಾವ ಸಂಸ್ಕಾರ ಇರುವೋ ಅವು ವಿಘ್ನವಾಗಿ ಬರುತ್ತವೆ ಅವುಗಳನ್ನು ವಿಚಾರದಿಂದ ಹೊಡೆದು ಹಾಕಬೇಕು ಹಠದಿಂದ ನಿರೋಧ ಮಾಡಬಾರದು ಹಠದಿಂದ ನಿರೋಧ ಮಾಡಿದರೆ ಅವುಗಳ ಮೇಲಿನ ಇದು ಹೋಗುವುದಿಲ್ಲ ಅದಕ್ಕಾಗಿ ವಿಚಾರದಿಂದ ಎಲ್ಲನೂ ತೆಗೆದು ಹಾಕ್ಬೇಕಂತ ಇದನ್ನ ನೇರವಾಗಿ ಹೇಳ್ಯಾರ ಅದಕ್ಕೆ ವಿಚಾರದಿಂದ ತೆಗೆದು ಹಾಕಿದಾಗ ಹೋಗ್ತದ ಹಠದಿಂದ ಮಾಡಕ್ ಹೋದ್ರೆ ಮತ್ ಬಂದ್ ವಿಘ್ನ ಮಾಡಿ ಕಾಡ್ತಾವ ಅದಕ್ಕೆ ವಿಚಾರದಿಂದ ತೆಗೆದು ಹಾಕಿದಾಗ ಬಹುಮಾನ ನನಗಿಲ್ಲ ಅನ್ನೋ ಯಾವ ಹೊಲಸು ಯಾವ್ದರಿಂದ ತೆಗಿಬೇಕ ಅದನ್ನ ಆ ಉಪಾಯ ಮಾಡಿದಾಗ ಅದು ಹೊಲಸು ಹೋಗ್ತೈತಿ ನಾವು ಮನಸ್ನಾಗ ಎಲ್ಲ ಇಟ್ಕೊಂಡ್ ಕುಂತೇವೆ ಇದನ್ನ ಅದಕ್ಕೆ ಇಲ್ಲಿ ವಿಚಾರನ ಬೇಕಾಗೈತಿ
ಸುಮ್ನ 6 ಸಲ ಜಳಕ 3 ಸಲ ಮಡಿ